ಪಶ್ಚಿಮ ಘಟ್ಟಗಳ ಹಸಿರು ಮಡಿಲು, ಅರಬ್ಬೀ ಸಮುದ್ರದ ನೀಲಿ ಕಡಲು, ನಡುವೆ ಹರಿಯುವ ಶರಾವತಿಯ ಒಡಲು. ಇದು ಬರೀ ಊರಲ್ಲ, ಪ್ರಕೃತಿ ಬರೆದ ಸುಂದರ ಕವಿತೆ. ನಮ್ಮ ಹೊನ್ನಾವರ ಇತಿಹಾಸದ ಹೆಜ್ಜೆಗಳು, ನೀರಿನ ಮೇಲಿನ ಪಯಣ ಮತ್ತು ಸೂರ್ಯಾಸ್ತದ ರಂಗು. ಬನ್ನಿ ಈ ಅದ್ಭುತ ಲೋಕಕ್ಕೆ ಅಡಿಯಿಡೋಣ. ಈಗೇನು ಬರೋದೇ ಬಿಟ್ಬಿಟ್ರೆ ನೀವು ಈ ಕಡೆ? ಹೊನ್ನಾವರ ಹಿನ್ನೀರು ಶರಾವತಿಯ ಮಡಿಲಲ್ಲಿ ಅಡಗಿರುವ ಸ್ವರ್ಗ. ಇಲ್ಲಿ ಶರಾವತಿ ನದಿ ಸಮುದ್ರ ಸೇರುವ ಮುನ್ನ ದ್ವೀಪಗಳನ್ನು ಸೃಷ್ಟಿಸಿ ಶಾಂತವಾಗಿ ಹರಿಯುತ್ತಾಳೆ. ನೀರಿನ ಎರಡು ಬದಿಯಲ್ಲಿ ದಟ್ಟವಾಗಿ ಬೆಳೆದಿರುವ ಮ್ಯಾಂಗ್ರೋವ್ ಕಾಡುಗಳು ಹಸಿರು ಸುರಂಗದಂತೆ ಕಾಣುತ್ತವೆ. ನೀರಿನ ಮೇಲೆ ಬಾಗಿ ನಿಂತ ಮರಗಳು, ನೀರಿನಲ್ಲಿ ಅವುಗಳ ಪ್ರತಿಬಿಂಬ ಮತ್ತು ದೂರದ ಬೆಟ್ಟಗಳ ಸಾಲು. ಇದು ಪ್ರಕೃತಿ ಬಿಡಿಸಿದ ಜೀವಂತ ಚಿತ್ರಕಲೆ. ಇಲ್ಲಿನ ಜನರ ಬದುಕು ನದಿಯ ಅಲೆಗಳಂತೆಯೇ ಸರಳ ಮತ್ತು ಸುಂದರ. ನದಿಯೇ ಇವರಿಗೆ ಜೀವನಾಡಿ. ಬೆಳಗಿನ ಜಾವದ ಮಂಜಿನಲ್ಲಿ ಮೀನು ಹಿಡಿಯಲು ಚಿಕ್ಕ ದೋಣಿಗಳಲ್ಲಿ ಹೋಗುವ ದೃಶ್ಯ ಕಣ್ಮನ ಸೆಳೆಯುತ್ತದೆ. ನದಿಯ ದಡದಲ್ಲಿರುವ ಪುಟ್ಟ ಹಳ್ಳಿಗಳು ಮತ್ತು ತೆಂಗಿನ ತೋಟಗಳು ಹಳ್ಳಿಯ ಸೊಗಡನ್ನು ಎತ್ತಿ ತೋರಿಸುತ್ತವೆ. ದೋಣಿಗಳೇ ಇಲ್ಲಿನ ಜನರ ಪ್ರಮುಖ ಸಾರಿಗೆ. ಶಾಲಾ ಮಕ್ಕಳು, ರೈತರು ದೋಣಿಯ ಮೂಲಕವೇ ನದಿ ದಾಟುವುದನ್ನು ನೋಡುವುದೇ ಒಂದು ಚಂದ. ದೋಣಿ ಸಾಗುವಾಗ ಸೀಳಿಕೊಂಡು ಹೋಗುವ ನೀರಿನ ದೃಶ್ಯ ನೋಡುವುದೇ ಕಣ್ಣುಗಳಿಗೆ ಹಬ್ಬ. ಮೇಲಿಂದ ನೋಡಿದಾಗ ನದಿ, ದ್ವೀಪಗಳು ಮತ್ತು ಮ್ಯಾಂಗ್ರೋವ್ ಕಾಡುಗಳು ಒಂದು ಹಸಿರು ಹಾರವನ್ನು ನೀರಿನ ಮೇಲೆ ಇಟ್ಟಂತೆ ಕಾಣುತ್ತದೆ. ಹೊನ್ನಾವರ ಹಿನ್ನೀರು ಬರೀ ಪ್ರವಾಸಿ ತಾಣವಲ್ಲ, ಇದು ಮನಸ್ಸಿಗೆ ನೆಮ್ಮದಿ ನೀಡುವ ತಾಣ. ಹೊನ್ನಾವರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಶರಾವತಿ ನದಿಯ ದಡದಲ್ಲಿರುವ ಗೇರುಸೊಪ್ಪೆ ಒಂದು ಕಾಲದ ವೈಭವದ ರಾಜಧಾನಿ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಚತುರ್ಮುಖ ಬಸದಿ. ಇದು ಸಂಪೂರ್ಣವಾಗಿ
ಕಣಶಿಲೆಯಿಂದ ನಿರ್ಮಿಸಲ್ಪಟ್ಟಿದ್ದು ಕಾಡಿನ ಮಧ್ಯೆ ಪ್ರಶಾಂತವಾಗಿ ನೆಲೆ ನಿಂತಿದೆ. 16ನೇ ಶತಮಾನದವರೆಗೆ ಗೇರುಸೊಪ್ಪೆ ಸಾಳುವ ರಾಜವಂಶದ ರಾಜಧಾನಿಯಾಗಿತ್ತು. ಈ ಬಸದಿಯನ್ನು ರಾಣಿ ಚೆನ್ನಭೈರಾದೇವಿಯ ಆಳ್ವಿಕೆಯ ಕಾಲದಲ್ಲಿ ಅಥವಾ ಸಾಳುವ ವಂಶದ ಪ್ರಮುಖರಾದ ದೇವರಾಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕೆಳದಿ ಅರಸರ ದಾಳಿಯಿಂದಾಗಿ ಈ ನಗರ ತನ್ನ ವೈಭವವನ್ನು ಕಳೆದುಕೊಂಡಿತು ಎಂದು ಇತಿಹಾಸ ಹೇಳುತ್ತದೆ. ಈ ಬಸದಿಯು ವಿಜಯನಗರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ಹೋಲುತ್ತದೆ. ಇದನ್ನು ಚತುರ್ಮುಖ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಗರ್ಭಗುಡಿಗೆ 4 ದಿಕ್ಕಿನಿಂದಲೂ ಪ್ರವೇಶ ದ್ವಾರಗಳಿವೆ. ಸುಮಾರು 700 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದ 108 ಜೈನ ಬಸದಿಗಳ ವೈಭವದ ನಗರಿ ಇದು. ಆದರೆ ಇಂದು ದಟ್ಟ ಕಾಡಿನ ನಡುವೆ ಕೇವಲ 5 ಬಸದಿಗಳು ಮಾತ್ರ ಉಳಿದುಕೊಂಡಿವೆ. ಕಳೆದು ಹೋದ ಈ ಅಪಾರ ಪರಂಪರೆಯ ಕಾರಣಕ್ಕಾಗಿ ಇತಿಹಾಸಕಾರರು ಇದನ್ನು ಜೈನರ ಹರಪ್ಪ ಎಂದು ಕರೆಯುತ್ತಾರೆ. ಸ್ಥಳೀಯ ದಂತಕಥೆಯ ಪ್ರಕಾರ ಅಲ್ಲೊಂದು ರಹಸ್ಯ ಬಾವಿ ಇತ್ತಂತೆ. ಆ ಬಾವಿಯ ನೀರಿಗೆ ಕಬ್ಬಿಣವನ್ನು ಅದ್ದಿದರೆ ಅದು ಚಿನ್ನವಾಗಿ ಬದಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಬಸದಿಯ ಗೋಡೆಯ ಮೇಲಿರುವ ಮೀನಿನ ಕಣ್ಣಿನ ಕೆತ್ತನೆಯ ದೃಷ್ಟಿ ನೇರವಾಗಿ ಆ ರಹಸ್ಯ ಬಾವಿ ಇರುವ ಜಾಗವನ್ನು ಸೂಚಿಸುತ್ತದೆ ಎಂಬ ರೋಚಕ ನಂಬಿಕೆ ಇದೆ. ನಕ್ಷತ್ರಾಕಾರದ ತಳಪಾಯದ ಮೇಲೆ ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಬಾಗಿಲ ಎಡಬಲಗಳಲ್ಲಿ ಹಾವು ಸುತ್ತಿಕೊಂಡಿರುವ ಗದೆಯನ್ನು ಹಿಡಿದ ದ್ವಾರಪಾಲಕರ ಕೆತ್ತನೆಗಳಿವೆ. ದಟ್ಟವಾದ ಕಾಡು ಮತ್ತು ಶರಾವತಿ ನದಿಯ ಸಾಮೀಪ್ಯದಲ್ಲಿರುವುದರಿಂದ ಇಲ್ಲಿನ ವಾತಾವರಣವು ಧ್ಯಾನಕ್ಕೆ ಮತ್ತು ಮನಃಶಾಂತಿಗೆ ಹೇಳಿ ಮಾಡಿಸಿದಂತಿದೆ. ಭೂಮಿ ಮತ್ತು ಆಕಾಶದ ನಡುವೆ ತೂಗಾಡುವ ಈ ಸೇತುವೆ, ಕೆಳಗೆ ಹರಿಯುವ ಶರಾವತಿ ನದಿ, ಮೇಲೆ ನೀಲಿ ಬಾನಂಗಳ. ಗಾಳಿಗೆ ಮೆಲ್ಲನೆ ತೂಗುವಾಗ ನದಿ ನಮ್ಮನ್ನು ತೊಟ್ಟಿಲಲ್ಲಿ ತೂಗಿದಂತೆ ಭಾಸವಾಗುತ್ತದೆ. ನದಿಯ ಅಗಲವಾದ ಪ್ರಾತದ ಮೇಲೆ ಹಸಿರು ದ್ವೀಪ ಮತ್ತು ಮುಖ್ಯ ಭೂಮಿಯನ್ನು ಬೆಸೆಯುವ ಈ ಸೇತುವೆ ದೂರದಿಂದ ನೋಡಿದಾಗ ಒಂದು ಬೆಳ್ಳಿಯ ದಾರದಂತೆ ಕಾಣುತ್ತದೆ. ಸೇತುವೆಯ ಮಧ್ಯದಲ್ಲಿ ನಿಂತು ನೋಡಿದರೆ ಒಂದು ಕಡೆ ಸಹ್ಯಾದ್ರಿಯ ಸಾಲು, ಇನ್ನೊಂದು ಕಡೆ ಅನಂತವಾಗಿ ಹರಿಯುವ ನೀರು. ಈ ತೂಗು ಸೇತುವೆ ಕೇವಲ 2 ದಡಗಳನ್ನು ಸೇರಿಸುವುದಿಲ್ಲ. ಇದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಒಂದು ಪ್ರೀತಿಯ ಕೊಂಡಿ. ಮೊದಲ ಕೊನೆಯ ಆಸೆ ನನ್ನ ಎದೆಗೆ ತಿಳಿಸೋ ಭಾಷೆ.
ಸಾಗರದ ಹತ್ತಿರವಿರುವ ಈ ಅದ್ಭುತ ತಾಣವು ಪ್ರಕೃತಿ ಮತ್ತು ಪುರಾಣಗಳ ಸುಂದರ ಸಂಗಮ. ಹಸಿರು ಸೀರೆಯನ್ನುಟ್ಟು ಅರಬ್ಬಿ ಸಮುದ್ರದ ಅಲೆಗಳಿಗೆ ಮಾರು ಹೋಗಿ ಬೆಟ್ಟದ ಮಡಿಲಲ್ಲಿ ಮಲಗಿರುವ ಸುಂದರಿ ಈ ಅಪ್ಸರಕೊಂಡ. ಒಂದೆಡೆ ದುಮ್ಮಿಕ್ಕುವ ಹಾಲಿನಂತಹ ಜಲಪಾತದ ನಿನಾದ, ಇನ್ನೊಂದೆಡೆ ಮರಳಿನ ಮೇಲೆ ಅಲೆಗಳ ಮುತ್ತಿನ ಹಾರ. ಸೂರ್ಯ ಮುಳುಗುವಾಗ ಆಕಾಶಕ್ಕೆ ಚೆಲ್ಲುವ ಕೆಂದಾವರೆ ಬಣ್ಣ. ಹಿಂದೆ ದೇವಲೋಕದ ಅಪ್ಸರೆಯರು ಭೂಮಿಯ ಈ ಸೌಂದರ್ಯಕ್ಕೆ ಮಾರು ಹೋಗಿ ಸ್ನಾನ ಮಾಡಲು ಇಲ್ಲಿಗೆ ಇಳಿದು ಬರುತ್ತಿದ್ದರು. ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಗೆ ಹಾಸಿ ತಂದಿದೆ ಹೇತವ ನಮಗಾಗಿ, ತಂದಿದೆ ಹೇತವ ನಮಗಾಗಿ. ಜೋಡಿ ಬಾನಾಡಿ ನೀಲಿ ಹಾರಾಡಿ ತೇಲಾಡಿ ಓಲಾಡಿ ನಲಿವಂತೆ ನಾವು ಆಡೋಣ ಇನ್ನೇಕೆ ಬಾಚಂತೆ. ಜೀವ ಹೂವಾಗಿದೆ, ಭಾವ ಚೆನ್ನಾಗಿದೆ, ಹಾಡು ಹಾಡಾಗಿದೆ.